ಅಭೀಕ್ಷಣ ಜ್ಞಾನೋಪಯೋಗ ಭಾವನೆ ಭಾಗ 2. ಅಭೀಕ್ಷಣ ಜ್ಞಾನೋಪಯೋಗ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ನೀವೀಗ ಅಭೀಕ್ಷಣ ಜ್ಞಾನೋಪಯೋಗ ಭಾವನೆಯ ಭಾಗ 2 ಕೇಳುತ್ತಿದ್ದೀರಿ. ಹಿಂದೆ ಒಂದು ಭಾಗ ಮುಗಿದು ಹೋಗಿದೆ, ಅದನ್ನು ಕೇಳ್ಕೊಂಬರ್ರಿ. ಕೇವಲ ಒಂದೇ ಭಾಗ ಎಂದು ತಿಳಿಯಬೇಡ್ರಿ. ಹಿಂದೆ 4-5 ಭಾವನೆಗಳ ವಿಷಯ ನಡೆದಿತ್ತು ಅಲ್ವಾ? ಇರಲಿ. ಎಲ್ಲಿವರೆಗೆ ಆಗಿತ್ತು ಅಂತಂದರೆ, ನಿನ್ನೆ ನೀವು ಹೋಗಬೇಕಿದ್ರೆ ಸ್ವಾಧ್ಯಾಯದ ಬಗ್ಗೆ ನಡೀತಾ ಇತ್ತಲ್ವ? ಸ್ವಾಧ್ಯಾಯದ ಬಗ್ಗೆ, ಹೌದು, ಅದರ ಪರಿಭಾಷೆಗಳನ್ನು ಹೇಳಲಾಗಿತ್ತು. ಬೇಕಾದರೆ ಇನ್ನೊಂದು ಸಲ ಹೇಳ್ತೀನಿ, ಬರ್ಕೊಳ್ರಿ ಅದನ್ನ. ಸ್ವಾಧ್ಯಾಯ ಅಂದರೆ ಸ್ವ ಆತ್ಮನ ಬಗ್ಗೆ ಅಧ್ಯಯನ. ಸ್ವ ಆತ್ಮನನ್ನು ತಿಳಿಯುವ ಉದ್ಯಮ ಸ್ವಾಧ್ಯಾಯ ಇದೆ. ಇದು ಅಂತರಂಗ ತಪ ಇದೆ. ಇಲ್ಲಿ ಸ್ವ ಆತ್ಮನ ಮನನ ಚಿಂತನ ಆಗುತ್ತದೆ. ಅಥವಾ ಇನ್ನೊಂದು ಪರಿಭಾಷೆಯನ್ನು ಬರೆದುಕೊಳ್ಳ್ರಿ. ಆಲಸ್ಯದ ತ್ಯಾಗ ಮಾಡಿ ಜ್ಞಾನದ ಆರಾಧನೆ ಮಾಡುವುದು ಸ್ವಾಧ್ಯಾಯ ಇದೆ. ಆದ್ದರಿಂದ ಇದು ತಪ ಇದೆ. ಇಲ್ಲಿ ಕಷಾಯಗಳ ಶಮನ ಆಗುತ್ತದೆ. ತತ್ವಜ್ಞಾನದಿಂದಲೇ ಕ್ರೋಧಾಗ್ನಿ ಆರುತ್ತದೆ. ಅಂದರೆ ನಂದಿ ಹೋಗುತ್ತದೆ, ಮುಚ್ಚಿ ಹೋಗ್ತದೆ. ವಿದ್ವಾಂಸ ಜೀವಗಳಿಗೆ ದುಃಖದಲ್ಲಿ ತತ್ವಜ್ಞಾನ ಒಂದೇ ರಕ್ಷಕ ಇದೆ. ಸ್ವಾಧ್ಯಾಯವು ತತ್ವಜ್ಞಾನವು ವಿದ್ವಾಂಸರ ಆಭೂಷಣ, ಅಂದರೆ ಒಡವೆ ಇದೆ. ಸಾಮಾನ್ಯವಾಗಿ ವಿದ್ವಾಂಸರ ಒಡವೆ ಏನು ಅಂತ ಕೇಳಿದರೆ ಅದನ್ನು ಒಂದೇ ಉತ್ತರದಲ್ಲಿ ಹೇಳಬೇಕು ಅಂತಂದರೆ ಸಮ್ಯಕ್ ಜ್ಞಾನವೇ ಅವರ ಒಡವೆ ಇದೆ. ಯಾಕೆಂದರೆ ಇದು ಪರಭವದಲ್ಲೂ ಕೂಡ ಜೊತೆಯಲ್ಲಿ ಬರುತ್ತದೆ. ಇನ್ನಿತರ ಇಲ್ಲಿ ಕಾಣುವಂತಹ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಆದಿ ಒಡವೆಗಳು ಯಾವುದೂ ಕೂಡ ಜೊತೆಯಲ್ಲಿ ಬರುವುದಿಲ್ಲ. ರಾಜನ ರಾಜ್ಯ, ಕಿರೀಟ, ಆ ಪದವಿ ಯಾವುದೂ ಕೂಡ ಅವನ ಜೊತೆಯಲ್ಲಿ ಬರುವವು ಯಾವೂ ಕೂಡ ಇಲ್ಲ. ಭಗವಾನ್ ಋಷಭನಾಥರ ಸಮೋಷಣದಲ್ಲಿ ಮುಖ್ಯ ಗಣಧರ ಪರಮೇಷ್ಠಿ ಇದ್ದರು. ಅವರ ಹೆಸರು ಋಷಭಸೇನ. ಋಷಭಸೇನರಿಂದ ಪ್ರಾರಂಭವಾಗಿ ಭಗವಾನ್ ವರ್ಧಮಾನರವರೆಗೆ ಅನೇಕ ಗಣಧರ ಪರಮೇಷ್ಠಿಗಳು ಆಗಿ ಹೋದರು. ಅಂತಹ ಮಹಾನ್ ಗಣಧರ ಪರಮೇಷ್ಠಿಗಳಿಂದ ಶಬ್ದ ರೂಪದಲ್ಲಿ ರಚಿಸಿದಂತಹ ದ್ರವ್ಯಶ್ರುತವನ್ನು ಓದುವುದರಿಂದ, ಮನನೆ ಮಾಡುವುದರಿಂದ, ಚಿಂತನೆ ಮಾಡುವುದರಿಂದ ನಮಗೆ ಪ್ರತಿ ಸಮಯ ಅಸಂಖ್ಯಾತ ಗುಣಶ್ರೇಣಿ ಕರ್ಮಗಳ ನಿರ್ಜರೆ ಆಗುತ್ತಾ ಇರುತ್ತದೆ. ಯಾವ ವಿಷಯವನ್ನು ನಾವು ಹಿಂದೆ ಎಂದೂ ಕೇಳಿಲ್ಲ ಅಂತಹ ವಿಷಯ ಜಿನವಾಣಿಯಿಂದ ತಿಳಿದು ಆತ್ಮನಿಗೆ ಪರಮ ಆನಂದದ ಪ್ರಾಪ್ತಿ ಆಗುತ್ತದೆ. ಹೊಸ ಹೊಸ ರೀತಿಯಲ್ಲಿ ಧರ್ಮದ ಮೇಲೆ ಶ್ರದ್ಧೆ ಉಂಟಾಗುತ್ತಾ ಹೋಗುತ್ತದೆ. ಆದ್ದರಿಂದ ಸಮ್ಯಕ್ ದರ್ಶನ ಮತ್ತು ಜ್ಞಾನದ ನಿರ್ಮಲತೆ ಕೂಡ ಜೊತೆಯಲ್ಲಿ ಆಗುತ್ತಾ ಸಾಗುತ್ತದೆ. ಸರ್ವ ಪ್ರಾಣಿ ಇಂದ್ರಿಯ ಚಕ್ಷು ಇದ್ದಾರೆ ಅಂತಂದರೆ ಸಾಮಾನ್ಯವಾಗಿ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಇವು ಏಕೇಂದ್ರಿಯ ಸ್ಥಾವರ ಜೀವಗಳು. ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ ಇವು ವಿಕಲತ್ರಯ ಅಥವಾ ವಿಕಲೇಂದ್ರಿಯ ಜೀವಗಳು. ನಾರಕಿ ಮತ್ತು ಸಂಪೂರ್ಣ ಎಲ್ಲ ಮನುಷ್ಯರು, ಭೋಗಭೂಮಿಯ ಜೀವಗಳು ಮತ್ತು ದೇವತೆಗಳು ಇವು ಪಂಚೇಂದ್ರಿಯ ಜೀವಗಳು ಇದ್ದಾವೆ. ಇದರೊಳಗಡೆ ಸರ್ವ ಪ್ರಾಣಿಗಳು ಅಂದರೆ ಮಿಥ್ಯಾದರ್ಶನ ಸಹಿತವಾಗಿ ಇರುವಂತಹ ಸರ್ವ ಜೀವಗಳು ಅವು ಇಂದ್ರಿಯ ಚಕ್ಷು ಇದ್ದಾವೆ. ಇಲ್ಲಿ ಚಕ್ಷು ಶಬ್ದದ ಅರ್ಥ ಅಂದರೆ ನೋಡುವುದು. ಯಾಕೆಂದರೆ ಅವು ಹೊರಗಡೆಯ ವಸ್ತುಗಳನ್ನು ಕೇವಲ ಕಣ್ಣಿನಿಂದ ನೋಡಿ ಹಾಗೆಯೇ ತಿಳಿತವೆ ಅಥವಾ ಇನ್ನಿತರ ಇಂದ್ರಿಯಗಳಿಂದ ಅನುಭವ ಮಾಡುತ್ತವೆ. ದೇವ ಪರ್ಯಾಯದ ಜೀವಗಳು ಅಂದರೆ ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕ, ವೈಮಾನಿಕ ಇವರು ಅವಧಿ ಚಕ್ಷು ಇದ್ದಾರೆ. ಯಾಕೆಂದರೆ ಅಲ್ಲಿ ಎಲ್ಲ ದೇವತೆಗಳಿಗೂ ತಾರತಮ್ಯವಾಗಿ ಅಂದರೆ ಒಂದೇ ಸಮಾನ ಇಲ್ಲ. ಅವರವರ ಕ್ಷಾಯೋಕ್ಷಮ ಹೇಗೆ ಇದೆ ಆಯಾಯ ರೀತಿ ಅವಧಿಜ್ಞಾನ ಪ್ರಾಪ್ತ ಆಗಿರುತ್ತದೆ. ಸಿದ್ಧ ಭಗವಾನರು ಸರ್ವತಾ ಚಕ್ಷು ಇದ್ದಾರೆ.
ಅಂದರೆ ಸಿದ್ಧ ಭಗವಾನರಿಗೆ ಯಾವುದೇ ರೀತಿ ಇಂದ್ರಿಯ ಇರುವುದಿಲ್ಲ. ಸಿದ್ಧ ಭಗವಾನರು ತಮ್ಮ ಸರ್ವ ಆತ್ಮ ಪ್ರದೇಶದಿಂದ ಸರ್ವ ವಸ್ತುಗಳನ್ನು ನೋಡುತ್ತಾರೆ ಮತ್ತು ತಿಳಿಯುತ್ತಾರೆ. ಆದ್ದರಿಂದ ಸಿದ್ಧ ಭಗವಾನರು ಸರ್ವಥಾ ಚಕ್ಷು ಇದ್ದಾರೆ. ಇನ್ನು ಆಗಮವನ್ನು ತಿಳಿದಂತಹ ಅಂದರೆ ಸಮ್ಯಕ್ ದೃಷ್ಟಿ ಸಾಧುಗಳು, ಆಚಾರ್ಯರು, ಉಪಾಧ್ಯಾಯರು, ದಿಗಂಬರ ಮುನಿಗಳು ಇವರು ಆಗಮ ಚಕ್ಷು ಇದ್ದಾರೆ. ಯಾಕೆಂದರೆ ಆಗಮ ಚಕ್ಷುವೇ ಜ್ಞಾನಾವರಣೀಯ ಕರ್ಮವನ್ನು ನಾಶ ಮಾಡಲು ಸಮರ್ಥ ಇದೆ. ಯಾವ ಸಾಧು ಪರಮೇಶ್ವರಿಗಳು ತಾವು ಆಗಮ ಚಕ್ಷು ಆಗಿ, ಅಂದರೆ ಅವರಿಗೆ ಶಾಸ್ತ್ರವೇ ಕಣ್ಣು ಅಂತಂದರೆ ಶಾಸ್ತ್ರದ ವಿಷಯವೇ ಅವರಿಗೆ ಮಾನ್ಯ, ಅಂತಹ ಸಮ್ಯಕ್ ದೃಷ್ಟಿ ದಿಗಂಬರ ಮಹಾಮುನಿಗಳು ತಪ ಮಾಡಿ ಆಗಮ ಚಕ್ಷುವಿನ ಸಹಾಯದಿಂದ ಜ್ಞಾನಾವರಣೀಯ ಕರ್ಮವನ್ನು ಸಂಪೂರ್ಣ ನಾಶ ಮಾಡಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಅರಿಹಂತರು ಎನ್ನಿಸಿಕೊಂಡು ಆಯು ಮುಗಿದ ತಕ್ಷಣ ತಾವು ಸಿದ್ಧ ಭಗವಾನರಾಗಿ ವಿರಾಜಮಾನರಾಗುತ್ತಾರೆ, ಅನಂತ ಸುಖಕ್ಕೆ ತಲುಪುತ್ತಾರೆ. ಇದು ಆಗಮ ಚಕ್ಷುಗಳಿಗೆ ಮಾತ್ರ ಈ ವ್ಯವಸ್ಥೆ ಇದೆ. 3 ಲೋಕದಲ್ಲಿ ಈ ಕೆಲಸವನ್ನು ಆಗಮ ಚಕ್ಷು ಸಾಧು ಮಾತ್ರ ಮಾಡಲು ಸಾಧ್ಯ. ಹೇಯ ಮತ್ತೆ ಉಪದೇಯ ಅಂದರೆ ಗ್ರಹಣ ಮಾಡಲು ಯೋಗ್ಯ ವಸ್ತುವನ್ನು ಉಪಾದೇಯ ಎಂದಿದ್ದಾರೆ ಮತ್ತು ತ್ಯಾಗ ಮಾಡಲು ಯೋಗ್ಯವಾದ ವಸ್ತುವನ್ನು ಹೇಯ ಎಂದಿದ್ದಾರೆ. ಇದರೊಳಗಡೆ ಹೇಯ ಉಪದೇಯ ಅಂದರೆ ಗ್ರಹಣ ಮಾಡಲು ಯೋಗ್ಯ ಮತ್ತು ತ್ಯಾಗ ಮಾಡಲು ಯೋಗ್ಯ ವಸ್ತುಗಳು, ಅದರ ಅನುಭವಗಳು ಕೇವಲ ಸ್ವಾಧ್ಯಾಯದಿಂದ ಮಾತ್ರ ಪ್ರಾಪ್ತ ಆಗುತ್ತದೆ. ಇಲ್ಲಾಂದರೆ ಗುರು ಉಪದೇಶದಿಂದ ಅದು ಪ್ರಾಪ್ತ ಆಗುತ್ತದೆ. ಅಂದರೆ ಯಾವುದು ಹೇಯ ಇದೆ ಅಂದರೆ ತ್ಯಾಗ ಮಾಡಲು ಯೋಗ್ಯ ಇದೆ, ಯಾವುದು ಉಪಾದೇಯ ಇದೆ ಅಂದರೆ ಗ್ರಹಣ ಮಾಡಲು ಯೋಗ್ಯ ಇದೆ ಇದು. ಆದರೆ ಗುರುಗಳಿಂದ ಪ್ರಾಪ್ತ ಆದ ವಸ್ತು ಕೂಡ ಅದು ಶಾಸ್ತ್ರದ್ದೇ ಇರುತ್ತದೆ. ಆದ್ದರಿಂದ ಇಲ್ಲಿ ಕೇವಲ ಸ್ವಾಧ್ಯಾಯವನ್ನೇ ಮುಖ್ಯವಾಗಿ ಹೇಳಲಾಗುತ್ತದೆ. ದ್ರವ್ಯಶ್ರುತದಿಂದ ಭಾವಶ್ರುತ ಆಗುತ್ತದೆ. ಮುಂದೆ ಸಮ್ಯಜ್ಞಾನ, ಸಂವೇದನೆ, ಕೇವಲ ಜ್ಞಾನದ ಪ್ರಾಪ್ತಿ ಕೂಡ ಇದರಿಂದಲೇ ಆಗುತ್ತದೆ. ಒಂದು ಉದಾಹರಣೆ, ಶ್ರುತಸ್ಕಂದ ಹೇಗೆ ಇದೆ ನೋಡಿ. ಶ್ರುತ ಅಂದರೆ ಸಂಪೂರ್ಣ ದ್ವಾದಶಾಂಗ, ಅದರ ಸ್ಕಂದ ಅಂದರೆ ಅದು ಒಳಗೊಂಡಂತಹ ಒಂದು ಪದ್ಧತಿ. ಅದನ್ನು ಒಂದು ತಿಳಿಸೋದಕ್ಕೋಸ್ಕರ ಅಂದರೆ ನನ್ನಂತಹ ಅಜ್ಞಾನಿ ಜೀವಗಳಿಗೆ ತಿಳಿಸಿಕೊಡಲು ಒಂದು ಉಪಾಯ ರೀತಿಯಿಂದ ಆಚಾರ್ಯ ಭಗವಾನ್ ಒಂದು ಉದಾಹರಣೆ ರೂಪದಲ್ಲಿ ಕೊಡ್ತಾರೆ. ಕೇಳ್ರಿ, ಇದು ಕೇವಲ ಉದಾಹರಣೆ ಅಷ್ಟೇ. ಅಂದರೆ ಉದಾಹರಣೆಯಿಂದನೂ ಕೂಡ ನಿಮಗೆ ಸತ್ಯದ ತಿಳುವಳಿಕೆ ಬರುತ್ತದೆ. ಶ್ರುತಸ್ಕಂದವನ್ನು ಒಂದು ದೊಡ್ಡ ವೃಕ್ಷ ಅಂದರೆ ಮರಕ್ಕೆ ಹೋಲಿಸಿ ಇಲ್ಲಿ ಅದರ ಉದಾಹರಣೆಯನ್ನು ಕೊಡುತ್ತಾರೆ. ಕೇಳ್ರಿ, ಶ್ರುತಸ್ಕಂದ ರೂಪದ ಮರವು ಅನೇಕ ಧರ್ಮಾತ್ಮಕ ಪದಾರ್ಥ ರೂಪ ಫಲಗಳು ಮತ್ತು ಫಲಗಳ ಭಾರದಿಂದ ಅತಿಯಾಗಿ ಬಗ್ಗಿರುತ್ತದೆ. ವಚನರೂಪಿ ಎಲೆಗಳಿಂದ ವ್ಯಾಪ್ತವಾಗಿದೆ. ವಿಸ್ತಾರವಾದ ನಯಗಳ ರೂಪದ 100 ಶಾಖೆಗಳಿಂದ ಯುಕ್ತ ಇದೆ ಮತ್ತು ಸಮೀಚೀನ ವಿಸ್ತಾರವನ್ನು ಹೊಂದಿದ ಮತಿಜ್ಞಾನ ರೂಪದ ಜಡ ಅಂದರೆ ಅದರ ಬುಡದಿಂದ ಅದು ಸ್ಥಿರ ಇದೆ. ಈ ರೀತಿ ಮಹಾನ್ ಶ್ರುತಸ್ಕಂದ ರೂಪದ ವೃಕ್ಷದಲ್ಲಿ ಅಂದರೆ ಆ ವೃಕ್ಷದ ಮೇಲೆ ಬುದ್ಧಿವಂತ ಸಾಧು ತನ್ನ ಮನಸ್ಸು ರೂಪಿ ಮಂಕನನ್ನು ಆಟ ಆಡಲು ಬಿಡಬೇಕು. ಹಾಗಿದ್ದರೆ ಇದರ ಅರ್ಥ ಏನು ಅಂತಂದರೆ ಮನಸ್ಸು ಈ ಪಂಚಮಕಾಲದಲ್ಲಿ ಅತಿ ಚಂಚಲ. ಆದ್ದರಿಂದ ಆ ಚಂಚಲವಾದ ಮನಸ್ಸನ್ನು ಒಂದು ಜಾಗದಲ್ಲಿ ಕೇಂದ್ರೀಕರಿಸಬೇಕು, ಒಂದು ಉದ್ಯಮಕ್ಕೆ ಅದನ್ನು ಹಾಕಬೇಕು. ಅಂತಂದರೆ ಆತ್ಮಕಲ್ಯಾಣದ ಉದ್ಯಮ ಅಂತಂದರೆ ಅದು ಸ್ವಾಧ್ಯಾಯ ಇದೆ. ಜಿನೇಂದ್ರ ಭಗವಾನರು ಹೇಳಿದಂತಹ ಶಾಸ್ತ್ರದಲ್ಲಿ ತನ್ನ ಮನಸ್ಸನ್ನು ನಿಶ್ಚಲವಾಗಿ ಇಡಬೇಕು. ಇನ್ನು ಮುಂದೆ ವಿಷಯ ಬೇರೆ ಪ್ರಾರಂಭ ಆಗ್ತದೆ. ಅದನ್ನು ನೀವು ಸ್ವಲ್ಪ ಬರೆದುಕೊಂಡು ಕಲಿಯಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ನೆನಪಿನಲ್ಲಿ ಅದು ಉಳಿಯುವುದಿಲ್ಲ. ಸ್ವಾಧ್ಯಾಯಕ್ಕೆ
ಕೆಲವೊಂದು ಸಮಯಗಳನ್ನು ಜಿನೇಂದ್ರ ಭಗವಾನರು ನಿರ್ದಿಷ್ಟಗೊಳಿಸಿದ್ದಾರೆ. ಆ ಸಮಯದಲ್ಲಿ ಸ್ವಾಧ್ಯಾಯ ಮಾಡಬೇಕು. ಈಗ ಬರೆದುಕೊಳ್ಳ್ರಿ. ಸ್ವಾಧ್ಯಾಯಕ್ಕೆ ನಿಗದಿತ ಸಮಯ ಬೆಳಿಗ್ಗೆ ಸೂರ್ಯನ ಉದಯ ಆದ ನಂತರ, ಅಂದರೆ ಸೂರ್ಯೋದಯದ ನಂತರ 48 ನಿಮಿಷ ಮುಗಿದ ಮೇಲೆ ಸ್ವಾಧ್ಯಾಯ ಪ್ರಾರಂಭ ಮಾಡಬೇಕು. ಮಧ್ಯಾಹ್ನ 12 ಗಂಟೆಗೆ 48 ನಿಮಿಷ ಉಳಿದಿರುವಾಗಲೇ ಸ್ವಾಧ್ಯಾಯವನ್ನು ಮುಗಿಸಬೇಕು. ಅದಾದ ನಂತರ ಮಧ್ಯಾಹ್ನ 12 ಗಂಟೆ 48 ನಿಮಿಷ ಮುಗಿದ ನಂತರವೇ ಮಧ್ಯಾಹ್ನದ ಸ್ವಾಧ್ಯಾಯ ಪ್ರತಿಷ್ಠಾಪನೆ ಮಾಡಬೇಕು. ಅದಾದ ನಂತರ ಸೂರ್ಯಾಸ್ತ, ಅಂದರೆ ಸಂಜೆ ಸೂರ್ಯ ಅಸ್ತ ಆಗುವುದಕ್ಕಿಂತ 48 ನಿಮಿಷ ಮೊದಲೇ ಸ್ವಾಧ್ಯಾಯವನ್ನು ಮುಗಿಸಬೇಕು. ಇದೇ ಕ್ರಮವನ್ನು ರಾತ್ರಿ 12 ಗಂಟೆಯ ಸಮಯದಲ್ಲಿ ಕೂಡ ತಿಳಿಯಬೇಕು. ಈಗ ಒಂದು ವಿಚಾರವನ್ನು ಇಲ್ಲಿ ಗಮನದಲ್ಲಿ ಇಟ್ಕೊಳ್ರಿ. ಇಲ್ಲಾಂದರೆ ನಿಮಗೆ ಮುಂದೆ ಎಲ್ಲ ವಸ್ತುಗಳು ಗೊಂದಲಕ್ಕೆ ಬರಬಹುದು. ಅದರಿಂದ ಅರ್ಥಕ್ಕೆ ಅನರ್ಥ ಆಗಿ ಹೋಗಬಹುದು. ಆದ್ದರಿಂದ ಬಹಳ ಮಹತ್ವಪೂರ್ಣ ಒಂದು ಬಿಂದುವನ್ನು ಹೇಳಿ ಮುಂದಿನ ವಿಷಯವನ್ನು ಹೇಳ್ತೀನಿ. ಆದರೆ ಆ ಬಿಂದು ಏನು ಅಂತಂದರೆ ಸ್ವಲ್ಪ ಭಾಳ ಗಮನ ಇಟ್ಟು ಕೇಳ್ಕೊಳ್ರಿ. ಇಲ್ಲಾಂದರೆ ನಿಮಗೆ ಖಂಡಿತವಾಗಿಯೂ ಮುಂದೆ ಎಲ್ಲ ವಿಷಯಗಳು ಗೊಂದಲಕ್ಕೆ ಬರ್ತವೆ. ಆದ್ದರಿಂದ ಬಹಳ ಮಹತ್ವಪೂರ್ಣ ಬಿಂದು ಕೇಳ್ಕೊಳ್ರಿ. ಇದು ಸೂಚನಾ ರೂಪದಲ್ಲಿ ಹೇಳ್ತೀನಿ. ಮುಂದೆ ನಾನು ಹೇಳುವ ವಿಷಯ ಸಿದ್ಧಾಂತ ಶಾಸ್ತ್ರ ವಾಚನದ್ದು ಮಾತ್ರ ಇದೆ. ಸಂಗ್ರಹಿತ ಶಾಸ್ತ್ರಗಳದ್ದು, ಭಕ್ತಿ ವಿಷಯಗಳದ್ದು, ಪ್ರತಿಕ್ರಮಣ ಸಾಮಾಯಿಕ ವಿಷಯಗಳದ್ದು ಅಲ್ಲ. ಅರ್ಥ ಆಯಿತು? ಭಾಳ ಗಮನ ಇಟ್ಟು ಕೇಳಬೇಕಾದಂಥ ಬಿಂದು ಇದು. ಇಲ್ಲಾಂದರೆ ನೀವು ಸಂಪೂರ್ಣ ಸ್ವಾಧ್ಯಾಯ ಮಾಡುವುದೇ ಮುಗಿದು ಹೋಗಬಹುದು. ನಿಮಗೆ ಸ್ವಾಧ್ಯಾಯ ಮಾಡಲು ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಬರಬಹುದು. ಆ ರೀತಿ ಆಗಬಾರದು. ನೋಡಿ, ಇಲ್ಲಿ ಈಗಲೇ ನಾನು ಹೇಳ್ಕೊಂಡು ಹೋಗ್ತೀನಿ. ಈಗ ಉಪಲಬ್ಧ ಇರುವಂತಹ ಶಾಸ್ತ್ರ ಅಂತಂದರೆ ಷಟ್ಖಂಡಾಗಮ, ಕಷಾಯ ಪಾವಡ, ಜಯಧವಳ, ಮಹಾಧವಳ, ಧವಳ, ಜಯಧವಳ, ಮಹಾಧವಳ ಇದೆಲ್ಲ, ಇವು ಎಲ್ಲ ಶಾಸ್ತ್ರಗಳನ್ನು ಓದಬೇಕಿದ್ರೆ, ಅಂದರೆ ಸ್ವಾಧ್ಯಾಯ ಮಾಡಬೇಕಿದ್ರೆ ಅದಕ್ಕೆ ಕೆಲವೊಂದು ನಿಯಮಗಳನ್ನು ಜಿನೇಂದ್ರ ಭಗವಾನರು ಹೇಳಿದ್ದಾರೆ. ಅದನ್ನು ಖಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಇನ್ನಿತರ ನಿಮ್ಮ ಭಕ್ತಾಮರ ಇರಲಿ, ಭಕ್ತಿಗಳಿರಲಿ, ದಶಭಕ್ತಿಗಳಿರಲಿ, ಪ್ರತಿಕ್ರಮಣ ಇರಲಿ, ಸಾಮಾಯಿಕ ಇರಲಿ, ಇಂಥದ್ದೆಲ್ಲ ನೀವು, ಅಂದರೆ ಕಥಾಭಾಗದ ಶಾಸ್ತ್ರಗಳು, ಸಂಗ್ರಹ ಮಾಡಿದಂಥ ಶಾಸ್ತ್ರಗಳು ಇಂಥದ್ದೆಲ್ಲ ಇದಾವಲ್ಲ, ಇಂಥದ್ದನ್ನೆಲ್ಲ ನೀವು ಬೇರೆ ಸಮಯದಲ್ಲಿ ಕೂಡ ಓದಬಹುದು. ಅದಕ್ಕೆ ಈ ಕಾಲದ ನಿಯಮಗಳು ಇರುವುದಿಲ್ಲ. ಈಗ ಬರೆದುಕೊಳ್ಳಿರಿ. ಸಿದ್ಧಾಂತ ಶಾಸ್ತ್ರಕ್ಕೆ, ಅಂದರೆ ಸಿದ್ಧಾಂತ ಶಾಸ್ತ್ರದ ಸ್ವಾಧ್ಯಾಯಕ್ಕೆ ಅಯೋಗ್ಯ ದ್ರವ್ಯ, ಕ್ಷೇತ್ರ, ಕಾಲ, ಭಾವದ ಬಗ್ಗೆ ಈಗ ಹೇಳಲಾಗುತ್ತದೆ. ಇಲ್ಲಿ ದ್ರವ್ಯದ ಅರ್ಥ ಅಂದರೆ ಸ್ವಾಧ್ಯಾಯ ಮಾಡುವವರು ಮನ, ವಚನ, ಕಾಯ ಇವುಗಳನ್ನು ಹೇಗೆ ಇಟ್ಟುಕೊಳ್ಳಬೇಕು ಅನ್ನೋದನ್ನು ತಿಳಿದುಕೊಳ್ಳಬೇಕಾಗ್ತದೆ. ಯಮಭೇರಿ ಬಾರಿಸುವಂತಹ ಶಬ್ದ ಕೇಳಿದರೆ, ಶರೀರದಿಂದ ರಕ್ತಸ್ರಾವ ಆಗುತ್ತಿರುವಾಗ, ಅತಿಚಾರ ಆದ ಸಮಯದಲ್ಲಿ, ಯಾವುದಾದರೂ ಶ್ರಾವಕ ಶ್ರಾವಿಕೆ ಅಶುದ್ಧ ಇದ್ದು ಅವರು ಆ ಸಮಯದಲ್ಲಿ ಆಹಾರ ಕೊಟ್ಟರೆ, ನಮಗೆ ಅದನ್ನು ಗೊತ್ತಿಲ್ಲದೆಯೇ ನಾವು ಸ್ವೀಕರಿಸಿದರೆ, ನಂತರ ನಮಗೆ ಅದು ಗೊತ್ತಾದರೆ ಆ ದಿನ ಸಿದ್ಧಾಂತ ಶಾಸ್ತ್ರದ ಸ್ವಾಧ್ಯಾಯ ಮಾಡಬಾರದು. ಇದು ಒಂದು ಬಿಂದು ಆಯಿತು ಅಲ್ವಾ? ಇನ್ನು ಮುಂದಿಂದು ಕೇಳ್ರಿ. ಸುಗಂಧಿತ, ಅತಿ ಗರಿಷ್ಠ ಇಂದ್ರಿಯ ಪ್ರಚೋದಕ ಆಹಾರವನ್ನು ಸೇವನೆ ಮಾಡಿದರೆ ಆ ದಿನ ಸ್ವಾಧ್ಯಾಯ ಮಾಡಬಾರದು. ಕಾಳ್ಗಿಚ್ಚು ಅಂದರೆ ಕಾಡಿನಲ್ಲಿ ಬೆಂಕಿ ಬಿದ್ದರೆ, ಹೊಗೆ ತುಂಬಿಕೊಂಡರೆ ಆ ಸಮಯದಲ್ಲಿ ಸ್ವಾಧ್ಯಾಯ ಮಾಡಬಾರದು. ಇವೆಲ್ಲ ಅನೇಕ ಕಾರಣಗಳಿಂದ ಚಿತ್ತ ವಿಕ್ಷೇಪ, ಅಂದರೆ ಮನಸ್ಸಿನ ವ್ಯಗ್ರತೆ ಉಂಟಾಗುತ್ತದೆ. ಚಿತ್ತ ಅಂದರೆ ಮನಸ್ಸು ಏಕಾಗ್ರ ಆಗುವುದಿಲ್ಲ. ಆವಾಗ ಮಹಾಶಾಸ್ತ್ರಗಳ ಅವಮಾನ ಆಗುತ್ತದೆ. ಇನ್ನು ಮುಂದೆ ಕೇಳ್ರಿ.
1 ಯೋಜನದ ಒಳಗಡೆ ಸಲ್ಲೇಖನ, ಮಹಾ ಉಪವಾಸ, ಅವಶ್ಯಕ ಕ್ರಿಯೆ, ಕೇಶಾಲೋಚನ ಸಮಯ ಇವು ಎಲ್ಲವುಗಳಲ್ಲಿ ಸಿದ್ಧಾಂತದ ಸ್ವಾಧ್ಯಾಯ ಮಾಡಬಾರದು. ಇನ್ನು ಮುಂದೆ ಕೇಳ್ರಿ. ಸಂಘದ ಆಚಾರ್ಯರ ಸಮಾಧಿ ಆದರೆ ಆ ಸಂಘದ ಸಾಧುಗಳು 7 ದಿನಗಳವರೆಗೆ ಸ್ವಾಧ್ಯಾಯ ಮಾಡಬಾರದು. ಆಚಾರ್ಯರ ಸಮಾಧಿ 1 ಯೋಜನ ದೂರದಲ್ಲಿ ಆದರೆ 3 ದಿನಗಳವರೆಗೆ ಸ್ವಾಧ್ಯಾಯ ಮಾಡಬಾರದು. ಅತ್ಯಂತ ದೂರದಲ್ಲಿ ಆದರೆ 1 ದಿನ ಸ್ವಾಧ್ಯಾಯ ಮಾಡಬಾರದು. ಯಾವುದಾದರೂ ಜೀವ ಮರಣಕ್ಕೆ ಸಮೀಪಿಸಿದರೆ, ಅತ್ಯಂತ ವೇದನೆಯಿಂದ ಒದ್ದಾಡುತ್ತಾ ಇದ್ದರೆ, ಯಾವುದಾದರೂ ಬೀದಿಯಲ್ಲಿ ತಿರಿಯಂಚೆಗಳು ನಿರಂತರ ಸಂಚಾರ ಮಾಡುತ್ತಾ ಇದ್ದರೆ ಆ ಸಮಯದಲ್ಲಿ ಸಿದ್ಧಾಂತ ಶಾಸ್ತ್ರವನ್ನು ಸ್ವಾಧ್ಯಾಯ ಮಾಡಬಾರದು. ಇದಾಯಿತು ದ್ರವ್ಯದ ವಿಷಯದಲ್ಲಿ. ಇನ್ನು ಕ್ಷೇತ್ರದ ವಿಷಯದಲ್ಲಿ ಹೇಳಲಾಗುತ್ತದೆ, ಬರೆದುಕೊಳ್ಳಿರಿ. ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಜೀವಗಳ ಅತಿಯಾದ ಘಾತ ಆಗುತ್ತಿದ್ದರೆ, ಅಂದರೆ ಯಾವುದಾದರೂ ಸ್ಥಳದಲ್ಲಿ ಈಗೆಲ್ಲ ಬುಲ್ಡೇಜರ್, ಹಿಟ್ಯಾಚಿ, ಫೋರ್ಕ್ಲೈನ್, JCB ಇಂಥದ್ದೆಲ್ಲ ಕೆಲಸ ಮಾಡ್ತಾವಲ್ಲ, ಈ ರೀತಿ ಅತಿಯಾಗಿ ಅವುಗಳ ಘಾತ ಆಗುತ್ತಾ ಇದ್ದರೆ ಅಲ್ಲಿ ಸ್ವಾಧ್ಯಾಯ ಮಾಡಬಾರದು. 2ನೇ ಬಿಂದು, 1ನೇ ಬಿಂದು ಹೇಳಿದ್ದಾಯ್ತು. 2ನೇ ಬಿಂದು ಕೇಳ್ರಿ. ಕ್ಷೇತ್ರ ಶುದ್ಧವಾಗಿದ್ದರೂ ಕೂಡ ದೂರದಿಂದ ದುರ್ಗಂಧ ವಾಸನೆ ಬರುತ್ತಿದ್ದರೆ ಆ ಸ್ಥಳದಲ್ಲಿ ಸಿದ್ಧಾಂತ ಶಾಸ್ತ್ರ ಸ್ವಾಧ್ಯಾಯ ಮಾಡಬಾರದು. 3ನೇ ಬಿಂದು, ಅತ್ಯಂತ ಕೊಳೆತ ವಾಸನೆ ಬರುತ್ತಿರುವಾಗ ಮಾಡಬಾರದು. ಬಿಂದು 4, ಸರಿಯಾದ ಅರ್ಥ ತಿಳಿಯದ ಕ್ಷೇತ್ರದಲ್ಲೂ ಕೂಡ ಸ್ವಾಧ್ಯಾಯ ಮಾಡಬಾರದು. ಬಿಂದು 5, ಶರೀರ ಶುದ್ಧ ಇಲ್ಲದ ಸಮಯದಲ್ಲಿ ಮೋಕ್ಷ ಇಚ್ಛುಕ ವ್ರತಿ ಪುರುಷನಿಗೆ ಸಿದ್ಧಾಂತಶಾಸ್ತ್ರ ಅಧ್ಯಯನ ಮಾಡಲಾಗುವುದಿಲ್ಲ, ಮಾಡಬಾರದು. ಇನ್ನು ಮುಂದೆ, ಚಾಂಡಾಲ ಜನರು ನೆಲವನ್ನು ಅಥವಾ ರಸ್ತೆಯನ್ನು ಗುಡಿಸುವ ಶಬ್ದ ಕೇಳುವಾಗ ಮತ್ತೆ ಗುಡಿಸುತ್ತಾ ಇರುವಾಗ ಮತ್ತು ಅಂದರೆ ಆ ಕ್ಷೇತ್ರದಲ್ಲಿ ಇನ್ನು ಮುಂದೆ ಅಗ್ನಿ, ಜಲ, ರಕ್ತಗಳ ತೀವ್ರತೆ ಇರುವಾಗ, ಅಂದರೆ ಬೆಂಕಿ ಹೊತ್ತಿದಾಗ, ರಕ್ತಪಾತ ಆಗುತ್ತಿರುವಾಗ, ಮಾಂಸ, ಎಲುಬು, ಮೂಳೆ ರಾಶಿ ಬಿದ್ದಂತಹ ಸ್ಥಳದಲ್ಲಿ ಸಿದ್ಧಾಂತಶಾಸ್ತ್ರದ ಸ್ವಾಧ್ಯಾಯವನ್ನು ಮಾಡಬಾರದು. ಇನ್ನು ಮುಂದೆ ಕಾಲದ ನಿಯಮವನ್ನು ಬರೆದುಕೊಳ್ಳಿರಿ. ಪರ್ವಗಳ ದಿನದಲ್ಲಿ, ನಂದೀಶ್ವರ ಆದಿ ಪರ್ವಗಳಲ್ಲಿ, ಸೂರ್ಯಗ್ರಹಣ ಇರುವಾಗ, ಚಂದ್ರಗ್ರಹಣ ಇರುವಾಗ ಸಿದ್ಧಾಂತಶಾಸ್ತ್ರ ಓದಬಾರದು. ಅಷ್ಟಮಿಯ ದಿವಸ ಸಿದ್ಧಾಂತಶಾಸ್ತ್ರದ ಸ್ವಾಧ್ಯಾಯ ಮಾಡಿದರೆ ಗುರು ಮತ್ತು ಶಿಷ್ಯ ಇಬ್ಬರೂ ದೂರವಾಗುತ್ತಾರೆ. ಒಬ್ಬರಲ್ಲಿ ಒಬ್ಬರಿಗೆ ಹೊಂದಾಣಿಕೆ ಇರುವುದಿಲ್ಲ. ಹುಣ್ಣಿಮೆಯ ದಿವಸ ಮಾಡಿದರೆ ಕಲಹ, ಜಗಳ ಪ್ರಾರಂಭ ಆಗ್ತದೆ. ಚತುರ್ದಶಿ ದಿವಸ ಮಾಡಿದರೆ ವಿಘ್ನಗಳು ಬರುತ್ತವೆ. ಕೃಷ್ಣ ಚತುರ್ದಶಿ ಮತ್ತು ಅಮಾವಾಸ್ಯೆಯಲ್ಲಿ ಸ್ವಾಧ್ಯಾಯ ಮಾಡಿದರೆ ವಿದ್ಯೆ ಮತ್ತು ಉಪವಾಸ ವಿಧಿಯು ನಷ್ಟವಾಗಿ ಹೋಗುತ್ತದೆ. 2 ಸಂಧ್ಯಾಕಾಲ, ಅಂದರೆ ಬೆಳಿಗ್ಗೆ ಆಗ್ತಿರಬೇಕಿದ್ರೆ ಮತ್ತೆ ಸಂಜೆ ಕತ್ತಲು ಆಗುವ ಸಮಯದಲ್ಲಿ, ಇದನ್ನು 2 ಸಂಧ್ಯಾಕಾಲ ಅಂತ ಹೇಳಿ ಕರೀತಾರೆ. ಸ್ವಾಧ್ಯಾಯ ಮಾಡಿದರೆ ವ್ಯಾಧಿ ಉತ್ಪನ್ನವಾಗುತ್ತದೆ. ಮಧ್ಯರಾತ್ರಿ ಅಧ್ಯಯನ ಮಾಡಿದರೆ ಅನುರಕ್ತ ಜನರು, ಅಂದರೆ ನಮ್ಮನ್ನು ಇಷ್ಟಪಡುವಂತಹ ಜನರು ಕೂಡ ನಮ್ಮನ್ನು ದ್ವೇಷ ಮಾಡಲು ಪ್ರಾರಂಭ ಮಾಡುತ್ತಾರೆ. ಅತಿಶಯ ದುಃಖ, ಜೀವಗಳು ಅಳುತ್ತಿರುವಾಗ, ಗುಡುಗು, ಸಿಡಿಲು, ಮಿಂಚು ಬೀಳುತ್ತಿರುವಾಗ, ಅತಿವೃಷ್ಟಿ ಜೊತೆಗೆ ಉಲ್ಕಾಪಾತ ಆಗುವಾಗ ಕೂಡ ಅಧ್ಯಯನ ಸಿದ್ಧಾಂತಶಾಸ್ತ್ರಗಳದ್ದು ಮಾಡಬಾರದು. ಈಗ ಇನ್ನು ಮುಂದೆ ಅತಿ ಮಹತ್ವವಾದ ಬಿಂದುಗಳನ್ನು ಹೇಳಬೇಕಾಗಿತ್ತು, ಆದರೆ ಈಗ ಅಷ್ಟು ಸಮಯ ಆಗುತ್ತಿಲ್ಲ. ಆದರೆ ನೆನ್ಪಿಟ್ಕೊಳ್ರಿ, ಇದೆಲ್ಲ ಸಿದ್ಧಾಂತ ಶಾಸ್ತ್ರಗಳಿಗೆ ಮಾತ್ರ ಈ ನಿಯಮಗಳು ಇರ್ತವೆ. ಭಕ್ತಿ ಪಾಠದ ಪ್ರತಿಕ್ರಮಣ, ಸಾಮಾಯಿಕ ಇಂಥದಕ್ಕೆ ಯಾವುದಕ್ಕೂ ಈ ನಿಯಮಗಳು ಇರುವುದಿಲ್ಲ. ಇನ್ನು ಉಳಿದಿರೋಂಥ ವಿಷಯವನ್ನು ನೀವು ನಾಳೆ ಬಂದು ಕೇಳಬೇಕಾಗ್ತದೆ. ಈಗ ಸಮಯ ಆಗಿದೆ.
ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.